ನೋಡಿ, ನಿಮ್ಮ ಮಂಚನಹಳ್ಳಿ ಎಲ್ಲ ಶಾಲೆಗಳಿಗೂ ಮಕ್ಕಳಿಗೆ 1000 ರೂಪಾಯಿ ಆಲ್ರೆಡಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮಂಚನಹಳ್ಳಿ ಶಾಲೆಗೆ ನಾನು ಅನುದಾನ ತರ್ತೀನಿ. ನಾನು ಮಾತು ಕೊಡ್ತೀನಿ, ಈ ದೇವಸ್ಥಾನಕ್ಕೆ ರಸ್ತೆ ಕೇಳಿದ್ದೀರಾ, ನಾನು ಆದಷ್ಟು ಬೇಗ ಹಾಕಿಸ್ಕೊಡ್ತೀನಿ. ಆ ಅಮ್ಮ ಆಶೀರ್ವಾದ ನನಗಿದೆ, ನಿಮ್ಮ ಆಶೀರ್ವಾದ ನನಗಿದೆ. ಬಟ್ ನಾವೀಗ ಪ್ರತಿ ಮನೆ ಗೃಹಿಣಿಗೂ ತಿಂಗಳಿಗೆ 2000 ಸೇರಬೇಕು. ಇದರಲ್ಲಿ ನಾವು ಯಶಸ್ವಿ ಆಗಬೇಕು. ಮುಂದೆ ಬರೆದಿಟ್ಕೊಳ್ಳಿ, ವಿಶ್ವಾಸ ಇದೆ. ವಯಸ್ಸಲ್ಲಿ ನಾನು ಚಿಕ್ಕವನಾಗಿರ್ಬೋದು, TPS ZP ಎಲ್ಲ ಸೀಟು ನಾವು ಗೆಲ್ಲಿಲ್ವ ಅವಾಗ ಕೇಳಿ, ಗೆದ್ದು ತೀರ್ತೀವಿ, ಬರೆದಿಟ್ಕೊಳ್ಳಿ. ನಾನು ಟಿಕೆಟ್ ತಂದಾಗ ನೀವು ಬಿಟ್ಟು, ನಮ್ಮ ಲೀಡರ್ಸ್ ಬಿಟ್ಟು ಬೇರೆಯವರೆಲ್ಲ ಪ್ರದೀಪ್ ಯಾಕೆ ಗೆಲ್ತಾನೆ ಅಂತಿದ್ರು, ಗೆಲ್ಲಿಲ್ವಾ? MLA ಗೆದ್ದಿರೋನು ZP TPS ಬಿಡ್ತೀನ ನಾನು? ಅದೇ ತೆಲುಗುಲ ಮಾట్లాಡ್ತೆ తిడతారಪ್ಪ సోషల్ మీడియాలో, అందుకే కన్నడలో మాట్లాడతాను. నేను ఏం చేసినా న్యూస్ అవుతుందిరాప. ఏం ప్రదీప నన్ను తిట్టాలనుకున్నావు, వాయిన్ తిట్టా వేడన్న. ನೋ ಏನ್ తెలుసుನಾ, ನಾನು ನಿಮ್ಮ ಹುಡುಗ, ನಿಮ್ಮ ಮನೆ ಮಗ. ನಾನು ಇವತ್ತು ಹೇಳ್ತೀನಿ, ಎಲೆಕ್ಷನ್ ಟೈಮಲ್ಲ ನಾನು ಆವಾಗ ಹೆಂಗಿದ್ದು ಇವಾಗ ಹಂಗೆ ಇರ್ತೀನಿ. ಬರೋವಾಗ ಒಂದು 7-8 ಜನಕ್ಕೆ ಕಾಲಕ್ಕೆ ನಮಸ್ಕಾರ ಆಗ್ತಿ. ಯಾರೋ ಅಂದ್ರು నువ్వు MLA మీరు చేసిన ఇంకా అయింది నేను. కానీ నేను 5 ఏళ్ళు ఇట్లే ఉంటా, మీ బిడ్డగా ఉంటా, మీ విశ్వాసం ಕಾಪಾಡ್ಕೊಂಟ, ನಿಮ್ಮ ಕಷ್ಟ ಕೇಳ್ತೀನಿ. ಊರೂರಿಗೂ ಬರ್ತೀನಿ ಸ್ವಾಮಿ, ಎಲ್ಲ ಅಧಿಕಾರಿಗಳು ಕರ್ಕೊಂಡ್ಬರ್ತೀನಿ. ನೀವು ತಾಲೂಕು ಆಫೀಸ್ ಹತ್ರ ಬರಬೇಡಿ, ನಾನು ಬರ್ತೀನಿ. ಹಿಂದಿನ ದಿನ ಹೇಳ್ತೀನಿ, ಬೆಳಗ್ಗೆ ಒಂದು 7 ಗಂಟೆಗೆ ಬಂದು ಕೂತ್ಕೊಂತೀನಿ. ನೀವೆಲ್ಲ ನಿಮ್ಮೂರವರೆಲ್ಲ ಅರ್ಜಿ ಎತ್ಕೊಂಡ್ಬನ್ನಿ, ಎಲ್ಲ ಆಫೀಸರ್ಸು ಅಲ್ಲೇ ಇರ್ತಾರೆ. ಸಾಲ್ವ್ ಮಾಡ್ತೀನಿ, ನಾನೇ ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿಬಿಟ್ಟು ಆರಾಮಾಗಿ ನಾವು ಹೊರಡೋಣ. ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ. ಆಗ್ಬೋದಲ್ಲ? ನೀವೇನಾಗುತ್ತೆ, ಈಗ ಸರ್ಕಾರಿ ಅಧಿಕಾರಿಗಳು ಸುತ್ತೋದು ಕಷ್ಟ ಇದಾಗುತ್ತೆ. ಬಟ್ ಯಾವುದೇ ಇಲಾಖೆಯಲ್ಲಿ ಯಾರಿಗೇ ಆಗಲಿ, ದಯವಿಟ್ಟು 1 ರೂಪಾಯಿ ನೀವು ಕೊಡಬೇಡಿ. ಅದು ನೀವು ಕಡಿಮೆ ಮಾಡಿ. ನೋಡಿ, ನಾನು ಯಾವನ ಹತ್ರನೂ ತಗೊಂತಿಲ್ಲ, ನಾನು 1 ರೂಪಾಯಿ ಮುಟ್ಟಲ್ಲ, ನನಗೆ ಬೇಕಾಗಿಲ್ಲ. ನಿಮ್ಮ ಆಶೀರ್ವಾದ. ಅಪ್ಪ ಅಮ್ಮ ಇಲ್ದರ ಹುಡುಗನ್ನ ಮಂಚನಹಳ್ಳಿ ಜನ MLA ಮಾಡಿದ್ದೀರಾ. ಇನ್ನೊಂದು 7 ಜನ್ಮ ಎತ್ತಿದ್ರು ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ. ಬೇರೆ ಕ್ಯಾಂಡಿಡೇಟ್ಸ್ ಥರ ನನ್ನ ಹತ್ರ ದುಡ್ಡು ಇರಲಿಲ್ಲ, ಇದಿರಲಿಲ್ಲ. ಬಟ್ ನೀವು ನನ್ನನ್ನು ಪ್ರೀತಿಯಿಂದ ಇದು ಮಾಡಿದ್ದೀರಾ, ನಿಮ್ಮ ವಿಶ್ವಾಸ ಉಳಿಸ್ಕೊತೀನಿ. ಆಯಿತಾ? ನಾನು ಭಾಳಷ್ಟು ಸಲ ಹೇಳೋದಿಷ್ಟೇ, ಏನೇ ಈಗ ನಾನು ಆ್ಯಪ್ ಹಾಕಿದ್ದೀನಿ, ಅಣ್ಣ ಇದ್ದಾರೆ, ನಿಮ್ಗೆ ಹೆಲ್ತ್ ಎಮರ್ಜೆನ್ಸಿ ಆಯಿತು, ಮತ್ತೊಂದಾಯಿತು, ಎಲ್ಲ ನಂಬರ್ಸ್ ಕೊಟ್ಟಿರ್ತೀನಿ. ಸಡನ್ನಾಗಿ ಫೋನ್ ಮಾಡಿ ಹೇಳಿ, ನಿಮ್ಗೆ ಏನು ಬೇಕೋ ಅದು ನಾನು ಹೇಳಿದ್ದೀನಿ, ಅದ್ರ ಪ್ರಕಾರ ನಡ್ಕೊತೀನಿ. ಈಗ ನಿಮಗೆ ಹೇಳಿ, ಪ್ರತಿ ಮನೆಗೂ 24,000 ಕೊಟ್ಟರೆ ಎಷ್ಟೋ ಜನ ಕೂಲಿ ಮಾಡೋರು ಜೀವನ ನಡೆಸಲ್ವ ಸರ್? ತಿಂಗಳಿಗೆ 5 kg, 5 ಜನ ಅಂದರೆ 50 kg ಅಕ್ಕಿ ಅಂದರೆ ವರ್ಷಕ್ಕೆ 600 kg ಅಕ್ಕಿ ಸರ್. ಜೀವನ ನಡೆಸೋಕ್ಕಾಗಲ್ವ ಸರ್ ಒಂದು ಮನೆ? ಕರೆಂಟ್ ಫ್ರೀ ಸರ್, 200 ಯೂನಿಟ್ಟು. ಮತ್ತು ಭಾಳಷ್ಟು ಯೋಜನೆಗಳಿದೆ. ನರೇಗಾಲಿ ಯಾರಾದರೂ ನಿಮ್ಮ ಹಳ್ಳಿಗಳಲ್ಲಿ ಕೆಲಸ ಇಲ್ಲದೆ ಇರೋರಿದ್ರೆ ಹೇಳಿ, ನರೇಗಾಲ್ ನಾನು ಕೆಲಸ ಕೊಡಿಸ್ತೀನಿ. 310 ರೂಪಾಯಿ ಕೊಡ್ತಾರೆ ದಿನಕ್ಕೆ. ಅಲ್ಲೇ ಹತ್ರದಲ್ಲಿ ಕೆಲಸ ಕೊಡಿಸ್ತೀನಿ ನಾನು. ಏನೋ ಒಂದು 4-5 ಅವರ್ ಕೆಲಸ ಮಾಡಿ 300 ರೂಪಾಯಿ ದುಡಿಲಿ. ಅಣ್ಣ, ನೀವೆಲ್ಲ ನೋಡಿ ನನ್ನನ್ನು ಕಾಪಾಡ್ಕೊಂಡಿದ್ದೀರಾ, ನಿಮ್ಮ ವಿಶ್ವಾಸ ನಾನು ಉಳಿಸ್ಕೊತೀನಿ. ಈಗ ಅಣ್ಣ ಹೇಳಿದ್ದಾರೆ, ನೀವೇನು ಹೇಳಿದ್ರು ನಾನು ನಾನು ಬೇರೆ MLA ಥರ ಕೋಪ చేసుకొని కేసు అంతా వేయించాలదప్ప. మీ బిడ్డనేను మా అన్న మీద నా తమ్ముడి మీద నేను కేసు వేపిస్తానే. పాత MLA నేను తిట్టిపెట్టిన కేసు అట్లే వేయకూడదు. మనమంతా ఒకటి. ఏం MLAకి ఏం కొమ్ములు ఉంటాయమే? నేను మీ పిల్లోడు, ఇವರು మీ కష్టం చెప్పిండారు. అవ ముందర నెలలు ఇంకా 2,000 వస్తుంది ಅಕೌಂಟ್ಗೆ. ಇಲ್ಲ 2,000 ಅಕೌಂಟ್ಗೆ ಸರ್. ಇದು ಭಾಳ ದೊಡ್ಡ ಯೋಜನೆ ಸರ್. ಸರ್, ಇಂಡಿಯಾದಲ್ಲೇ, ಭಾರತದಲ್ಲೇ 70,000 ಕೋಟಿ ಸರ್ ಈ ಯೋಜನೆಗಳಿಗೆ ನಾವು ಇಡ್ತಾ ಇರೋದು ವರ್ಷಕ್ಕೆ. ಯೋಚನೆ ಮಾಡಿ, ಎಷ್ಟು ಜನ, 70,000 ಕೋಟಿ ಬರೀ ಹೆಣ್ಮಕ್ಳು ಇದಕ್ಕೋಸ್ಕರ. ಸೊ ಇದು ಮತ್ತೆ ಇನ್ನೊಂದು ತಿಂಗಳಿಂದ ನಾನು ಹೇಳಿದ್ದೆ, ಎಲೆಕ್ಷನ್ ಟೈಮಲ್ಲಿ ಬೇರೆಯವ್ರ ಥರ ನಾನು ಚುನಾವಣೆ ಬಂದಾಗ ಮಾತ್ರ ಅಲ್ಲ, ನಾನೇನಾದರೂ ನಿಮ್ಗೆ ಒಳ್ಳೇದು ಮಾಡಿದ್ರೆ 5 ವರ್ಷನೂ ಒಳ್ಳೇದು ಮಾಡ್ತೀನಿ ಅಂತ. ನಾನೀಗ ಅಮ್ಮ ಇದ್ದಾರೆ, ಮುಂದಿನ ತಿಂಗಳಿಂದ ಪ್ರತಿ ಮನೆಗೂ ಅರಿಶಿನ ಕುಂಕುಮ ಒಂದು ಸೀರೆ ಕೊಡ್ತಾ ಇದ್ದೀನಿ. ಪ್ರತಿ ಮನೆಗೂ. ನಾನು ಬೇರೆ MLAಗಳ ಥರ 4 ವರ್ಷ ಸುಮ್ಮನೆ ಇದ್ದು ಎಲೆಕ್ಷನ್ ఇద్దాక నాకు అది అవసరం లేదు స్వామి. మీరు ఒక్కిత గెలిపించినారు చాలు. మీ ప్రదీపుడు ఇంకొక్కిత MLA కావాలంటే మీరు ఓటేసి గెలిపియండ. నేను మీకు ఇష్టమైతే గెలిపియండ. నేను మాట ఇచ్చినాను, 5 ఏళ్ళు చెప్తాను. ఏడాది ವರಮಹಾಲಕ್ಷ್ಮಿ పండుగಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗೆ ಸೀರೆ ಅರಿಶಿನ ಕುಂಕುಮ ನಿಮ್ಮ ಮಗನ ಥರ ನಾನು 5 ವರ್ಷನೂ ಕೊಡ್ತೀನಿ. ಮಾತು ಉಳಿಸ್ಕೊಂಡಿದ್ದೀನಿ. ಸರ್ಕಾರಿ ಶಾಲೆ ಮಕ್ಕಳಿಗೆ 5 ವರ್ಷನೂ ಸ್ಕಾಲರ್ಶಿಪ್ ಕೊಡ್ತೀನಿ. ನಿಮ್ಮ ಕಷ್ಟ ಬಗೆಹರಿಸ್ತೀನಿ. ತಿಂಗಳು ನಮ್ಮ ಸರ್ಕಾರದಿಂದ ಒಂದು ಮನೆಗೂ ಮಿಸ್ ಆಗ್ದಂಗೆ 24,000 ತಲುಪಂಗೆ ನೋಡ್ಕೊತೀನಿ. ಅಕ್ಕಿ ರೇಷನ್ ಕಾರ್ಡು ಏನಿದೆಯೋ ನಾನೇ ಬರ್ತೀನಿ ಊರಿಗೆ, ನಾನೆಲ್ಲ ಸರಿ ಮಾಡ್ತೀನಿ. ಮಾಡೋಣ. ಬಟ್ ಏನು ಮಾಡ್ತೀರೋ, ನೀವು ನಮ್ಮನ್ನು ಕೈ ಹಿಡಿದಿದ್ದೀರಾ,
ನಿಮ್ಗೆ ಏನು ಸಮಸ್ಯೆ ಅದು ಕಮ್ಯುನಿಕೇಟ್ ಮಾಡಿ. ನಿಮ್ಮ ಮನೇಲಿ ಮಕ್ಳು ಯಾರಾದರೂ ಇದ್ದರೆ ನನಗೇನಾದ್ರು ಹೇಳ್ಬೇಕು ಅಂದರೆ ಪ್ರದೀಪ್ ಈಶ್ವರ್ MLA ಅಂತ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಹಾಕಿ, ನಾನು ಇಮಿಡಿಯೇಟಾಗಿ ನಾನೇ ಫೋನ್ ಮಾಡ್ತೀನಿ ನಿಮಗೆ. ಯಾವ ಯಜಮಾನ್ರು ಏನು ಪ್ರಾಬ್ಲಮ್ಮು ಅನ್ನೆ. ಹಾಂ ಆಯ್ನಾ ಲೇಟ್ ಆಯ, ಯಾಕೆಂದರೆ ಹಂಗೆ ಈಗ ನೋಡೋಣ, ಈಗ ಬೆಳಗ್ಗೆ 10ಕ್ಕೆ ಬರಬೇಕಾಗಿತ್ತು, ಬಿಡಲ್ಲ ಜನ. ಎಲ್ಲಾದರೂ ಹೋದರೆ 2 ಅವರ್ 3 ಅವರ್ ಜಾಸ್ತಿ ಆಗೋಗ್ತಾ ಇದೆ ನನಗೆ. ಸೊ ಹಂಗೆ ಬರೋಕ್ಕಾಗಲ್ಲ, ಕ್ಷಮೆ ಇರಲಿ. ನನ್ನ ಮೊದಲ ಆದ್ಯತೆ ಮಂಚನಹಳ್ಳಿ. ಪ್ರತಿ ಹಳ್ಳಿಗೂ ನಾನು ರಸ್ತೆ ಹಾಕ್ಸ್ತೀನಿ ನಾನು 5 ವರ್ಷದ ಟರ್ಮಲ್ಲಿ. ನಾನು ಏನು ಮಾಡೋಕ್ಕಾಗುತ್ತೋ ನಾನು ಈಗಲೂ ಹೇಳ್ತೀನಿ, ಚಿಕ್ಕಬಳ್ಳಾಪುರನ ನಾನು ಸಿಂಗಪುರ ಎಲ್ಲ ಮಾಡಲ್ಲ, ಚಿಕ್ಕಬಳ್ಳಾಪುರ ಮಾಡ್ತೀನಿ. 5 ವರ್ಷದಲ್ಲಿ ನನ್ನ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನೆಗೆ 2,000 ತಿಂಗಳಿಗೆ ಬರಂಗೆ ನೋಡ್ಕೊತೀನಿ. ಅಕ್ಕಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ಧೈರ್ಯವಾಗಿರಿ, ನಾನು ಇದ್ದೀನಿ ಯಜಮಾನ್ರೆ. ಯಜಮಾನ್ರೆ ಒಂದು ಯೋಜನೆ ಏನು ಅಂದರೆ ಒಂದು ಮನೆಗೆ ತಲುಪಲಿ ಅಂತ. ಕೆಲವ್ರ ಕಡೆಯಲ್ಲಿ ಈಗ ಏನಾಗುತ್ತೆ ಗೊತ್ತಾ ಯಜಮಾನ್ರೆ, ಸಪೋಸ್ ಗಂಡಸರ ಅಕೌಂಟ್ಗೆ ಅಣ್ಣ ನನಗೆ ಭಾಳ ಬೇಜಾರಾಯಿತು ಸರ್. ಈಗ ಮಂಚನಹಳ್ಳಿಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ಸ್ಕೂಲ್ ಹುಡುಗರನ್ನ ಕರೆದೆ. 30 ಜನ ಹುಡುಗರು ಹುಡುಗಿರು ಬಂದರು, 9, 10ನೇ ಕ್ಲಾಸರು. 30 ಜನದಲ್ಲಿ 25 ಜನ ಮಕ್ಕಳು, 26 ಜನ ಮಕ್ಕಳು ತಂದೆ ಇಲ್ಲ ತಾಯಿ ಇಲ್ಲ. ಆ ಮಕ್ಕಳು ಸ್ಟೇಜಲ್ಲಿ ಏನು ಹೇಳೋದು ಗೊತ್ತಾ, 2ನೇ ಕ್ಲಾಸಲ್ಲಿ ಇದ್ದಾಗೆ ನಮ್ಮಪ್ಪ ಕುಡಿದು ಸತ್ತೋದ. ಒಂದು 6-7 ಜನ ಮಕ್ಕಳು ಅಪ್ಪ ಕುಡಿದು ಸತ್ತೋದ್ರು ಅಂತ ಒಂದು 6-7 ಜನ ಮಕ್ಕಳು ಮೈಕಲ್ಲಿ ಹೇಳಿದ್ರು. ಅಂದರೆ ಆ ಕಾರಣಕ್ಕೆ ಹಾಕಿದ್ರೆ ಅವ್ರು ಕುಡಿದು ದುಡ್ಡನ್ನ ಹಾಳು ಮಾಡಿದ್ರೆ ಸೊ ಅವ್ರ ಜೀವನ ಹಾಳಾಗುತ್ತೆ. ಆ ಕಾರಣಕ್ಕೆ ನಾನೇನು ಅಂದರೆ ಹೆಣ್ಮಕ್ಳಿಗೆ ಹಾಕಿದ್ರೆ ಅಟ್ಲೀಸ್ಟ್ ಅವ್ರ ಕುಟುಂಬದ ನಿರ್ವಹಣೆಗೆ ಬಳಸ್ತಾರೆ ಅನ್ನೋದು ನನ್ನಿದು. ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಜೊತೆ ನಾವಿದ್ದೀವಿ. ಊರು ವೈಸು ಟೂರ್ ಹಾಕ್ಕೊಂಬೇಡೋಣ, ನೀವು ನಮ್ಮ ಕೈ ಏನಮ್ಮ ಅಮ್ಮ ಹೇಳಮ್ಮ. ಆಯ್ತಮ್ಮ. ಈಗ ಅಜಯ್ ಮುಂದಿನ ತಿಂಗಳಿಂದ ಒಂದೊಂದು ಮನೆಗೆ 2-2 ಸಾವಿರ ಕೊಡ್ತೀವಿ. ಅಕೌಂಟ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ತಿಂಗಳಿಗೆ 2,000, ವರ್ಷಕ್ಕೆ 24,000. ಒಬ್ರಿಗೆ 10 kg, 5 ಜನಕ್ಕೆ 50 kg, 10 ಜನ ಇದ್ರೆ 100 kg ಕೊಡ್ಸೋದು ನನ್ನ ಜವಾಬ್ದಾರಿ. ಪ್ರತಿ ಮನೆಗೂ ನಾನು ತಲುಪಿಸ್ತೀನಿ, ಆಯ್ತಾ? ಬಸ್ ಫ್ರೀ, ಕರೆಂಟ್ ಬಿಲ್ ಫ್ರೀ ಮುಂದಿನ ತಿಂಗಳಿಂದ. ನಾವು ಹೇಳ್ದಂಗೆ ನಡ್ಕೊಂತೀವಿ. ಏನಮ್ಮ ಏನಜ್ಜೆ ಸರ್, ಪ್ರತಿ ಮನೆಗೂ ಪ್ರಕಾಶನ ಅದು ನಾವು ಯಾರಿಗೂ ಮಿಸ್ ಆಗ್ದಂಗೆ ನೋಡ್ಕೋಬೇಕು, ಆಯ್ತಾ? ಹಂಗೆ ಮಾಡೋಣ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬ್ರ ಆಶೀರ್ವಾದ. ಇವತ್ತು ನಾನು MLA ಆಗಿದ್ದೀನಿ. ನಮ್ಮ ಪ್ರಕಾಶನ ಎಲ್ಲರೂ ಮುಂದೆ ಇರೋ ಎಲ್ಲ ಚುನಾವಣೆಗಳನ್ನ ನಾವು ಧೈರ್ಯವಾಗಿ ಎದುರಿಸ್ಬೇಕು. ನಾನು ನಿಮ್ಮ ಹುಡುಗ, ನಾನು ಇನ್ನೂ ಏನು ಗೊತ್ತಾ, ಹಿಂಗಾಗಿ ಗೆದ್ದು 1-1.5 ತಿಂಗಳಾಗಿದ್ದಾಳ. ಏನಾಗ್ತಿದೆ, ಕಲಿಯೋದು ತುಂಬ ಇದೆ. ನನಗೆ ಇನ್ನೂ ಅರ್ಥ ಮಾಡ್ಕೋಬೇಕು MLA ಪವರ್ ಏನು, ಯೋಜನೆಗಳೇನು, ಹೆಂಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಇವೆಲ್ಲ ಅರ್ಥ ಮಾಡ್ಕೊತೀನಿ. ಓಕೆನಾ? ಒಳ್ಳೇದಾಗಲಿ ಸರ್. ಹಾಂ.